ಒಬ್ಬ ಅಸಹಾಯಕ ಹೆಣ್ಣು ಮಗಳು ಅವಳ ಕಣ್ಣೀರು ಹಾಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದೋಗ್ಬೇಕು. ಎಷ್ಟು ದಿನ ಅಳೋಣ ಸರ್? ನಮ್ಮ ಮೊಟ್ಟೆ ಬರೆದು ನಾವು ಒಂದು ಏಟಕ್ಕೆ ಹೋಗಿದ್ದಕ್ಕೆ ಪೊಲೀಸರೆಲ್ಲ ಸೇರ್ಕೊಂಡು ನಮ್ಮ ಅಣ್ಣ ನೋಡಿತಾರೆ ಸರ್. ಅವರು ಕರಾಳ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಸುವರ್ಣ ನ್ಯೂಸ್ ಇವತ್ತು ಬ್ಲ್ಯಾಕ್ ಡೇ ಆಚರಿಸ್ತಾ ಇದೆ. ನಮ್ಮ ಸ್ಕ್ರೀನ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಹೆಮ್ಮೆ ಇಲ್ಲ. ಇದನ್ನು ಮಾಡ್ತಾ ಸಂತೋಷ ಕೂಡ ಆಗಿಲ್ಲ. ಇನ್ಯಾವತ್ತೂ ನಮಗೆ ಇಂಥದ್ದೊಂದು ಪರಿಸ್ಥಿತಿ ಬರದೇ ಇರಲಿ ಅಂತ ಪ್ರತಿಕ್ಷಣ ಅಂದುಕೊಳ್ತಾನೆ, ಪ್ರತಿಕ್ಷಣ ಹಾರೈಸ್ತಾನೆ ಇಂಥದ್ದೊಂದು ಬ್ಲ್ಯಾಕ್ ಡೇಯನ್ನು ನಾವು ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಮಕ್ಕಳು ಸೇಫ್ ಅಲ್ಲ, ಹೆಣ್ಣು ಮಕ್ಕಳು ಸೇಫ್ ಅಲ್ಲ, ಮಧ್ಯವಯಸ್ಕ ಮಹಿಳೆಯರು ಸೇಫ್ ಅಲ್ಲ, ವೃದ್ಧೆಯರು ಸೇಫ್ ಅಲ್ಲ, ಬಡವರ ಮನೆಯ ಮಕ್ಕಳು ಸೇಫ್ ಅಲ್ಲ, ಶ್ರೀಮಂತರ ಮನೆಯ ಮಕ್ಕಳು ಸೇಫ್ ಅಲ್ಲ. ಮಕ್ಕಳು ತಮ್ಮ ಮನೆಯಲ್ಲೂ ಸುರಕ್ಷಿತವಲ್ಲ, ಓದುವ ಶಾಲೆಯಲ್ಲೂ ಸುರಕ್ಷಿತವಲ್ಲ, ಓಡಾಡುವಂಥ ಶಾಲೆಯ ಬಸ್ನಲ್ಲೂ ಸುರಕ್ಷಿತವಲ್ಲ. ಇಂಥದ್ದೊಂದು ಸ್ಥಿತಿ ಉಂಟಾಗಿರುವಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಡೇ ಯಾಕೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ ಇಂಥದ್ದೊಂದು ಕರಾಳ ಕರ್ನಾಟಕ ಟೈಟಲ್ನಲ್ಲಿ ಈ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಪ್ರತಿ ಕ್ಷಣ ಕೂಡ ನೊಂದುಕೊಂಡು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ನಿಜಕ್ಕೂ ಹೆಣ್ಣು ಮಕ್ಕಳ ವಿಷಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೀತಾ ಇರೋದು ಕರ್ನಾಟಕದಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ ಉಂಟಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂಥ ಅತ್ಯಾಚಾರಗಳ ಬಗ್ಗೆ ನಾವು ಮಾತಾಡ್ತಿದ್ವಿ, ದೆಹಲಿಯಲ್ಲಿ ನಡೆದ ಗ್ಯಾಂಗ್ ರೇಪ್ಗಳ ಬಗ್ಗೆ ಮಾತಾಡ್ತಿದ್ವಿ, ಮುಂಬೈಯಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರಗಳ ಬಗ್ಗೆ ಮಾತಾಡ್ತಿದ್ವಿ. ತುಂಬ ಬೇಗ ಅಂಥದ್ದೊಂದು ಪರಿಸ್ಥಿತಿ ನಮ್ಮಲ್ಲೇ ನಿರ್ಮಾಣ ಆಗುತ್ತೆ ಅನ್ನುವಂಥ ಊಹೆ ಕೂಡ ಇರಲಿಲ್ಲ. ಒಬ್ಬ ಪತ್ರಕರ್ತನಾದವನು ತಾನು ಮಾಡುವ ವರದಿಯ ಜೊತೆ ಭಾವನಾತ್ಮಕವಾಗಿ ಬೆಸೆಯಬಾರದು. ಒಬ್ಬ ವಾರ್ತೆ ಓದುವವನು ತಾನು ಓದ್ತಾ ಇರುವಂಥ ವಾರ್ತೆಯ ಜೊತೆ ಭಾವನಾತ್ಮಕವಾಗಿ ಬೆಸೆಯಬಾರ್ದು, ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದು ಅನ್ನುವಂಥದ್ದು ಪತ್ರಿಕೋದ್ಯಮದ ಮೂಲ ನಿಯಮ. ಆದರೆ ಆ ನಿಯಮವನ್ನು ನಿನ್ನೆ ನಮ್ಮ ಸ್ಟುಡಿಯೋದಲ್ಲಿ ನಾವು ಮುರಿಬೇಕಾಗಿ ಬಂತು. ನಮ್ಮೆದುರಿಗೆ ಕೂತ್ಕೊಂಡು ಅಳ್ತಾ ಇದ್ದವರು, ಅಳ್ತಾ ತಮ್ಮ ಕಣ್ಣೀರ ಕಥೆಯನ್ನು ಹೇಳ್ತಾ ಇದ್ದವರು ಅತ್ಯಾಚಾರಕ್ಕೀಡಾದ 2.5 ವರ್ಷದ ಮಗುವಿನ ತಾಯಿ. ಆ ತಾಯಿ ಅಳ್ತಾ ಇರುವಂಥ ಸಂದರ್ಭದಲ್ಲಿ ಆ ವರದಿಯ ಜೊತೆ ಭಾವನಾತ್ಮಕವಾಗಿ ಗುರುತಿಸಿಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ. ಇವತ್ತು ಆ ಒಂದು ವಿಶೇಷ ಅಭಿಯಾನ ಮುಂದುವರಿತಿದೆ. ಅದರ ಭಾಗವಾಗಿ ಈಗಷ್ಟೇ ಬಂದಿರುವಂಥ ಸುದ್ದಿ, ರಾಜ್ಯದಲ್ಲಿ ನಡೀತಾ ಇರುವಂಥ ಅತ್ಯಾಚಾರಗಳ ಕುರಿತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ರು. ಈ ವೇಳೆ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೃಹ ಇಲಾಖೆಯಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಮಹಿಳಾ ದೌರ್ಜನ್ಯ ಎಸಗುವವರನ್ನ ಹೆಡಮುರಿ ಕಟ್ಟಿ, ತಪ್ಪು ಮಾಡುವವರನ್ನ ಗೂಂಡಾ ಕಾಯ್ದೆ ಜಡಿದು ಜೈಲಿಗೆ ಕಳಿಸಿ ಅಂತ ಸಿಎಂ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಅಧಿಕಾರಿಗಳ ಕರ್ತವ್ಯ ಲೋಪವನ್ನ ಸರ್ಕಾರ ಯಾವ ಕಾರಣಕ್ಕೂ ಸಹಿಸೋದಿಲ್ಲ, ಇವತ್ತಿನಿಂದಲೇ ಕಾರ್ಯಪ್ರವೃತ್ತರಾಗಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ.
ಇನ್ನು ಈ ಒಟ್ಟಾರೆ ಬೆಳವಣಿಗೆಗಳ ಆರಂಭ ಅಂತ ಆಗಿದ್ದು ಫ್ರೆಜರ್ ಟೌನ್ನಲ್ಲಿ ಯುವತಿಯೊಬ್ಬಳ ಮೇಲೆ ಸಾಮೂಹಿಕ ಅತ್ಯಾಚಾರದ ಪ್ರಯತ್ನ ನಡೆದಂಥ ಸಂದರ್ಭದಲ್ಲಿ ಆ ಪ್ರಕರಣ ಎಲ್ಲಿಂದ ಎಲ್ಲಿಗೋ ಹೋಗಿದೆ. ಪ್ರಮುಖ ಆರೋಪಿಯನ್ನು ಯುವತಿಯ ಸ್ನೇಹಿತರೇ ಹಿಡಿದು ಪೊಲೀಸರ ಕೈಗೆ ಒಪ್ಪಿಸಿದ್ರು. ಆ ಆರೋಪಿ ನಿನ್ನ ಜೊತೆಗೆ ಯಾರ್ಯಾರಿದ್ದಾರೆ ಅನ್ನುವಂಥ ವಿಚಾರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಬೇರೆ ಯಾರ್ಯಾರ್ದೋ ತನ್ನ ಮೇಲೆ ಹಳೆಯ ದ್ವೇಷ ಇಟ್ಟುಕೊಂಡಿದ್ದಂಥವರ ಹೆಸರನ್ನು ಹೇಳಿದ್ದ. ಆದರೆ ಈಗ ಆತ ಸುಳ್ಳು ಹೇಳಿದ್ದಾನೆ ಅನ್ನುವಂಥದ್ದು ಪೊಲೀಸರ ಗಮನಕ್ಕೆ ಬಂದಿದೆ. ಅದರ ಜೊತೆಗೆ ನಿಜಕ್ಕೂ ಆವತ್ತು ಆತನ ಜೊತೆಗಿದ್ಕೊಂಡು ಆ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದವರು ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ವಿಶಿಷ್ಟ ಬೆಳವಣಿಗೆ ಈ ಪ್ರಕರಣದಲ್ಲಿ ಆದಂಥದ್ದು, ಪ್ರಕರಣದ ಗಂಭೀರತೆಯನ್ನು ಅರಿತುಕೊಳ್ಳದೆ ತುಂಬ ಬೇಜವಾಬ್ದಾರಿಯಿಂದ ವರ್ತಿಸಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ ವಿರುದ್ಧ ಈ ಪ್ರಕರಣದಲ್ಲಿ FIR ದಾಖಲಾಗಿತ್ತು. FIR ದಾಖಲಾದ ನಂತರ ಇವತ್ತು ವಶಕ್ಕೆ ಪಡೆದು ಅವರ ಹೇಳಿಕೆಯನ್ನು ಪಡೆಯಲಾಗಿದೆ. ಮೊಹಮ್ಮದ್ ರಫಿ ಈಗ ಸ್ಟೇಷನ್ ಬೇಲ್ ಪೊಲೀಸ್ ಠಾಣೆಯಲ್ಲಿ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಇದು ಫ್ರೆಜರ್ ಟೌನ್ ಸಾಮೂಹಿಕ ಅತ್ಯಾಚಾರದ ಪ್ರಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ. ಇನ್ನು ನಿನ್ನೆ ರಾತ್ರಿ ಕರಾಳ ಕರ್ನಾಟಕ ವಿಶೇಷ ಅಭಿಯಾನವನ್ನು ನೇರ ಪ್ರಸಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಒಂದು ಬ್ರೇಕಿಂಗ್ ನ್ಯೂಸನ್ನು ಕೂಡ ನೀವು ನೋಡಿದ್ರಿ. ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿ ಒಂದು ಅತ್ಯಾಚಾರ ನಡೆದಂಥದ್ದು. ಆಂಧ್ರ ಮೂಲದ ಯುವತಿಯೊಬ್ಬಳ ಮನೆಗೆ ನುಗ್ಗಿ ಆಕೆಯ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿದಂಥ ಇಬ್ಬರು ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ರು. ಈ ಪ್ರಕರಣದಲ್ಲಿ ನಿಜಕ್ಕೂ ದುರಂತ ಅಂತಂದರೆ ಆ ಯುವತಿಯ ಕಾಲಿನ ಮೇಲೆ ಪೆನ್ನಿನಿಂದ ಅತ್ಯಾಚಾರಿಗಳು ಬರೆದಿದ್ದು, ನೀನು ಹಣ ಕೊಡದೇ ಇದ್ದರೆ ಅತ್ಯಾಚಾರದ ದೃಶ್ಯಗಳನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತೀವಿ ಅನ್ನುವಂಥದ್ದು. ಆ ಒಟ್ಟಾರೆ ಅತ್ಯಾಚಾರವನ್ನು ಅತ್ಯಾಚಾರಿಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ಇದಕ್ಕಿಂತ ಕುಚೋದ್ಯ ಇನ್ನೊಂದಿಲ್ಲ. ಇನ್ನು ಆ ಪ್ರಕರಣದಲ್ಲಿ ಯುವತಿ ಪೊಲೀಸರಿಗೆ ಕೊಟ್ಟಿರುವಂಥ ದೂರಿನ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಒಂದ್ಸಲ ಅದರ ಸಾರಾಂಶ ಏನು ಅನ್ನೋದನ್ನು ನೋಡೋಣ ಬನ್ನಿ. ರವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹೆಣ್ಣೂರು ಪೊಲೀಸ್ ಠಾಣೆ ಬೆಂಗಳೂರು. ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ 15 ವರ್ಷದ ಬಾಲಕಿಯಾದ ನಾನು 3 ದಿನಗಳ ಹಿಂದೆ ಬೆಂಗಳೂರಿನ ಹೆಣ್ಣೂರು ಭೈರವೇಶ್ವರ ಲೇಔಟ್ನ 3ನೇ ಮೇನ್ನಲ್ಲಿರುವ ಸಿಸ್ಟರ್ಸ್ ಹೋಲಿ ನೇಟಿವಿಟಿ ಕಾನ್ವೆಂಟ್ಗೆ ಸಿಸ್ಟರ್ಸ್ ಟ್ರೈನಿಂಗ್ ಕೋರ್ಸ್ಗೆ ಸೇರಿದ್ದೆ. ದಿನಾಂಕ 16ರಂದು ಮಧ್ಯಾಹ್ನ 1:30 ವೇಳೆಯಲ್ಲಿ ನನ್ನ ಜೊತೆ ಇದ್ದ ದೀನಾ ಟಾಯ್ಲೆಟ್ಗೆ ಹೋಗಿದ್ದಳು. ಸುಧಾರಾಣಿ ಟೆರೆಸ್ ಮೇಲೆ ಒಣಗಿ ಹಾಕಿದ್ದ ಬಟ್ಟೆಗಳನ್ನು ತರೋಕೆ ಹೋಗಿದ್ದಳು. ಈ ವೇಳೆ ಕಾಲಿಂಗ್ ಬೆಲ್ ಹೊಡೆಯಿತು. ಮುಖ್ಯ ಬಾಗಿಲನ್ನು ತೆರೆದಾಗ ನೀಲಿ ಬಣ್ಣದ ಶರ್ಟ್ ಹಾಗೂ ಬಿಸ್ಕೆಟ್ ಕಲರ್ ಪ್ಯಾಂಟ್ ಧರಿಸಿದ್ದ ತೆಳ್ಳಗೆ ಎತ್ತರವಿದ್ದ ವ್ಯಕ್ತಿ ಹಾಗೂ ಮತ್ತೊಬ್ಬಾತ ಇದ್ದರು. ಬಾಗಿಲು ತೆರೆದ ತಕ್ಷಣ ಕಪ್ಪು ಬಣ್ಣದ ಬಾಟಲಿಯಿಂದ ನನ್ನ ಮುಖದ ಮೇಲೆ ಸ್ಪ್ರೇ ಮಾಡಿದ್ರು. ಇದರಿಂದ ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ನಂತರ ಪ್ರಜ್ಞೆ ಬಂದಾಗ ನಾನು ಬೆತ್ತಲೆಯಾಗಿ ಬಿದ್ದಿದ್ದೆ. ಬಟ್ಟೆಗಳು ನನ್ನ ಮೇಲೆ ಬಿದ್ದಿದ್ದವು. ಆಗ ಸುಧಾರಾಣಿ ಹಾಗೂ ದೀನಾ ಸಿಸ್ಟರ್ ನನ್ನ ಬಳಿ ಕೂತಿದ್ದರು. ನನ್ನ ಎಡಗಾಲಿನ ಮೇಲೆ ನೀನು ಹಣ ನೀಡದಿದ್ರೆ ನಿನ್ನ ಬೆತ್ತಲೆ ಚಿತ್ರ ಎಲ್ಲ ಪೇಪರ್ಗಳಲ್ಲಿ ಬರುತ್ತೆ ಎಂದು ಇಂಗ್ಲಿಷ್ನಲ್ಲಿ ಬರೆಯಲಾಗಿತ್ತು. ಸುಧಾರಾಣಿ ಹಾಗೂ ದೀನಾ ಸಿಸ್ಟರ್ ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿ ಕಾಲನ್ನ ನೀರಿನಿಂದ ತೊಳೆದರು. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದವರು ಇಬ್ಬರು ಅಪರಿಚಿತರಾಗಿದ್ದು, ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ. ಬಹುಶಃ ಇನ್ಯಾವ ಅತ್ಯಾಚಾರ ಪ್ರಕರಣದಲ್ಲೂ ಅತ್ಯಾಚಾರಿಗಳು ಇಷ್ಟೊಂದು ಧಾರ್ಷ್ಟ್ಯ ತೋರಿಸಿರಲಿಲ್ಲ. ಅತ್ಯಾಚಾರವೆಸಗಿ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದಂಥ ಯುವತಿಯ ಕಾಲ ಮೇಲೆ ತಮ್ಮ ಎಚ್ಚರಿಕೆಯ ಸಂದೇಶವನ್ನು ಬರೆದು ಹೋಗುವಂಥದ್ದು. ಇದು ಒಂದು ಸಣ್ಣ ಉದಾಹರಣೆ ಮಾತ್ರ. ಅತ್ಯಾಚಾರಿಗಳಿಗೆ ಕಾನೂನಿನ ಭಯ ಹೇಗೆ ಹೊರಟೋಗಿದೆ, ಪೊಲೀಸರ ಭಯ ಹೇಗೆ ಹೊರಟೋಗಿದೆ ಅನ್ನುವಂಥದ್ದು. ನಾಳೆ ದಿನ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಬಹುದು, ನಮಗೆ ಅವರ ಲಾಠಿಯ ರುಚಿ ಸಿಗಬಹುದು ಅನ್ನೋದರ ಭಯನೇ ಇಲ್ಲದಂಥ ಸಂದರ್ಭದಲ್ಲಿ ಮಾತ್ರ ಅತ್ಯಾಚಾರಿಗಳು ಅತ್ಯಾಚಾರವೆಸಗಿದ ನಂತರ ಹೀಗೆ ಪ್ರಜ್ಞೆ ಕಳೆದುಕೊಂಡ ಯುವತಿಯ ಕಾಲ ಮೇಲೆ ಪೆನ್ನಿನಿಂದ ಎಚ್ಚರಿಕೆಯ ಸಂದೇಶ ಬರೆಯೋ ಹುಂಬ ಧೈರ್ಯ ತೋರಿಸೋದಕ್ಕೆ ಸಾಧ್ಯ. ಇನ್ನು ಬೆಂಗಳೂರಿನ ಹೊರವಲಯದ ವೆಬ್ಗೈರ್ಸ್ ಶಾಲೆಯಲ್ಲಿ ನಡೆದಂಥ ಅತ್ಯಾಚಾರ ಪ್ರಯತ್ನಕ್ಕೆ ಸಂಬಂಧಪಟ್ಟಂಥ ವರದಿ. ಇದಕ್ಕೆ
ಸರ್ಕಾರ ಗಂಭೀರವಾದಂಥ ಕ್ರಮ ತೆಗೆದುಕೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಸೆಂಟ್ರಲ್ ಸಿಲೆಬಸ್ನ ಸ್ಕೂಲ್ ಇದು, ಕೇಂದ್ರ ಸರ್ಕಾರದ ನೇರ ಲೈಸೆನ್ಸ್ನೊಂದಿಗೆ ಆರಂಭಿಸಲ್ಪಟ್ಟಂಥ ಶಾಲೆ. ಅದಕ್ಕೆ ರಾಜ್ಯ ಸರ್ಕಾರ ಒಂದು NOC ಕೊಟ್ಟಿರುತ್ತೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈ ಶಾಲೆ ನಡೆಸೋದಕ್ಕೆ ಅನ್ನುವಂಥ ಸರ್ಟಿಫಿಕೇಟನ್ನು ರಾಜ್ಯ ಸರ್ಕಾರ ಕೊಟ್ಟಿರುತ್ತೆ. ಈಗ ಈ ಪ್ರಕರಣ ನಡೆದ ನಂತರ ಆ ಸರ್ಟಿಫಿಕೇಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನುವ ಅರ್ಥದ ಮಾತುಗಳನ್ನು ರಾಜ್ಯ ಸರ್ಕಾರ ಆಡಿದೆ. ನಮ್ಮ ಸ್ಕ್ರೀನ್ ಮೇಲೆ ವೆಬ್ಗರ್ ಶಾಲೆಯಲ್ಲಿ ನಡೆದಂತಹ ಪೋಷಕರ ಗಲಾಟೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ತುಂಬ ಸಹಜ ಇವರಿಗೆ ಇಷ್ಟೊಂದು ರೀತಿಯ ಕೋಪ ಬಂದಿದ್ದಂಥದ್ದು. ಇವರ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ತಮ್ಮ ಮಗುವಿನ ಜೊತೆಗೆ ಓದ್ತಾ ಇದ್ದಂಥ ಇನ್ನೊಂದು ಮಗುವಿಗೆ ಅದೇ ಶಾಲೆಯ ಶಿಕ್ಷಕ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥ ವಿಷಯ ಸಹಜವಾಗಿ ಪೋಷಕರನ್ನು ಕೆರಳಿಸಿತ್ತು. ಆದರೆ ಅವರ ಕೆರಳುವಿಕೆ ಹಿಂಸಾತ್ಮಕ ರೂಪ ಪಡೆಯೋದಕ್ಕೆ ಕಾರಣವಾದಂಥದ್ದು ಆ ಶಾಲೆಯ ಆಡಳಿತ ಮಂಡಳಿಯವರ ಡೋಂಟ್ ಕೇರ್ ಸ್ವಭಾವ. ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡೋದಕ್ಕೂ ಕೂಡ ಆಡಳಿತ ಮಂಡಳಿ ತಯಾರಾಗಲಿಲ್ಲ. ಇಂಥದ್ದೊಂದು ಪ್ರಕರಣ ನಮ್ಮ ಶಾಲೆಯಲ್ಲಿ ನಡೆದಿದೆ, ಇಂಥ ಪ್ರಕರಣಗಳು ಮರುಕಳಿಸದೇ ಇರುವ ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ ಅನ್ನುವಂಥ ಒಂದು ಭರವಸೆ ಕೂಡ ಯಾವಾಗ ಶಾಲೆಯ ಆಡಳಿತ ಮಂಡಳಿಯಿಂದ ಬರಲಿಲ್ವೋ ಪೋಷಕರು ಕೆರಳಿದ್ರು. ಕೆರಳಿದ ನಂತರ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಶಾಲೆಯ ಗಾಜುಗಳನ್ನು ಒಡೆದ್ರು. ನಿರೀಕ್ಷಿತ ರೀತಿಯಲ್ಲಿ ಶಾಲೆಯ ಆಡಳಿತ ಮಂಡಳಿ ಹಳಿಗೆ ಬಂದಿತ್ತು. ಒಂದಷ್ಟು ಭರವಸೆಗಳನ್ನು ಕೊಡಲಾಯಿತು ಪೋಷಕರಿಗೆ. ಇನ್ನು ಮುಂದೆ ಇಂಥ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ತೀವಿ, ಶಾಲೆಯಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡ್ತೀವಿ, CC ಕ್ಯಾಮ್ರಾಗಳನ್ನು ಅಳವಡಿಸ್ತೀವಿ ಅನ್ನುವ ಅರ್ಥದ ಭರವಸೆಗಳನ್ನು ಶಾಲೆಯ ಆಡಳಿತ ಮಂಡಳಿ ಕೊಟ್ಟಿದೆ. ಯಾವುದಕ್ಕೂ ನಾಳೆಯ ತನಕ ತಮ್ಮ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸದಿರುವ ನಿರ್ಧಾರಕ್ಕೆ ಪೋಷಕರು ಬಂದಿದ್ದಾರೆ. ಘಟನೆ ನಡೆದಿದೆ ಅನ್ನೋದನ್ನ ಅವರು ಒಪ್ಕೊಳ್ತಾ ಇಲ್ಲ. ಆ ದಿವಸ ಜಿಮ್ನಾಸ್ಟಿಕ್ ಇಲ್ಲ ಅಂತ ಹೇಳ್ತಾರೆ ಅವರು. ಅವ್ರು ಹೇಳೋದು ಬೇರೆ ರೀತಿ. ಆ ಮಗು ಬುದ್ಧಿಮಂದ ಮಗು, ಅದು 1 ವರ್ಷದಿಂದ ಆ ಮಗು ಸ್ಕೂಲಿಗೆ ಬಂದಿದೆ. ಅದಕ್ಕೆ ಕಿರ್ಚ್ಕೊಳ್ಳೋದು, ಬೇರೆ ಸ್ಟೂಡೆಂಟ್ಸ್ಗಳಿಗೆಲ್ಲ ತೊಂದರೆ ಕೊಡೋದು ಮಾಡುತ್ತೆ. ನಾವು ಅದನ್ನು ಅವರ ಪೇರೆಂಟ್ಸ್ಗೆ ಕರೆದು ಕಂಪ್ಲೇಂಟ್ ಕೂಡ ತಗೊಂಡಿದ್ದೀವಿ, ಸೈನ್ ಹಾಕಿ ಹೋಗಿದ್ದಾರೆ. ಅದು ಬುದ್ಧಿಮಾಂದ್ಯ ಹುಡುಗ ಇದೆ. ಮಹಿಳಾ ಆಯೋಗದವ್ರು ಏನಿದೆ, ನಮ್ಮ ಎನ್ಕ್ವೈರಿ ನಮ್ಮ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತೀವಿ. ನಾನು ಇನ್ನು ಮುಂದೆ ಡೀಟೇಲ್ಸ್ ತಗೊಳ್ಬೇಕು. ಅವ್ರು ಏನು ಹೇಳಿದ್ದಾರೆ, ಇದು ಬುದ್ಧಿಮಾಂದ್ಯ ಮಗು ಅಂತ ಏನು ಹೇಳ್ತಾರೆ ಅಂತ 8 ರಿಂದ 9 ಜನ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರ ಬಗ್ಗೆ ನೀವು ಏನು ಸ್ಪೆಷಲ್ ಕೇರ್ ತಗೋತೀರಾ ಅಂತ ನಾನು ಕೇಳಿದ್ದೀನಿ ಅವರಿಗೆ. ನಾನು ಏನು ಮಾಡ್ತೀನಿ ಅಂತಂದರೆ, ಮಹಿಳಾ ಆಯೋಗದ ಎಲ್ಲ ಡೀಟೇಲ್ಸ್ಗಳನ್ನು ತಗೊಂಡು ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ಯಾರು ಈ ಪ್ರಾಬ್ಲಮನ್ನು ಮಾಡಿದ್ದಾರೆ, ಯಾರು ಕಾರಣೀಭೂತರು ಇದಕ್ಕೆ, ಅವರಿಗೆ ಕಾನೂನು ರೀತಿಯ ಅವರ ಕ್ರಮ ತಗೊಂಡು ಅವರಿಗೆ ಶಿಕ್ಷೆ ಆಗಲೇಬೇಕು, ಆದಷ್ಟು ಬೇಗ ಆಗಬೇಕು. ವಿಬ್ಗಯಾರ್ ಶಾಲೆಯಲ್ಲಿ ನಡೆದಂಥ ಅತ್ಯಾಚಾರ ಪ್ರಯತ್ನದ ಪ್ರಕರಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿನ್ನೆ ಅಲ್ಲಿ ನಡೆದಂಥ ಗಲಾಟೆಯ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ರಾಜ್ಯ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ICSE ಸಿಲೆಬಸ್ನ ಶಾಲೆ ಇದು. ICSE ಮಂಡಳಿಗೆ ರಾಜ್ಯ ಸರ್ಕಾರ ಪತ್ರವನ್ನು ಬರೆದಿದೆ, ಜೊತೆಗೆ ನಿರಪೇಕ್ಷಣಾ ಪತ್ರವನ್ನು
ವಾಪಸ್ ಪಡೆದಿರುವಂಥದ್ದು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸೋದಕ್ಕೆ ಸೂಚನೆಯನ್ನು ಬೆಂಗಳೂರು ದಕ್ಷಿಣ ಉಪನಿರ್ದೇಶಕರಿಗೆ ಮೊಹಮ್ಮದ್ ಮೊಹಸಿನ್ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ವಿದ್ಯುತ್ನಲ್ಲಿ ಏನಾಗಿದೆ, ಬಹಳ ವಿಷಾದನೀಯ ಒಂದು ಪ್ರಕರಣ ಆಗಿದೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ BO ಅವರು ಈಗಾಗಲೇ ಅವರು ಪರಿಶೀಲನೆ ಮಾಡಿದಂತೆ ಅವರಿಗೆ ನೋಟಿಸ್ ಕೊಟ್ಟಿದ್ದಂತೆ. ಇದ್ರ ಜೊತೆಯಲ್ಲಿ ಸ್ವಲ್ಪ ನಾವು ಉನ್ನತ ಮಟ್ಟದ ಅಧಿಕಾರಿಯಿಂದ ನಾವು ಎನ್ಕ್ವೈರಿ ಮಾಡಿಸಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತೊಗೊಳ್ಬೇಕಂತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಪದ್ಮಾವತಿ ಅವರು ಇದ್ರ ಬಗ್ಗೆ ಅವರು ಭೇಟಿ ಕೊಟ್ಟು ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಂತೆ. ಯಾಕಂದರೆ ಇದು ಬಹಳ ಒಂದು ಗಂಭೀರದ ವಿಷಯ ಇದೆ ಮತ್ತು ಮಕ್ಕಳದ್ದು ಸ್ವಲ್ಪ ಮತ್ತು ವಿಪರೀತ ಪರಿಣಾಮ ಬರ್ತದೆ. ಈ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಒಂದು ನೋಟಿಸ್ ಉತ್ತರ ಬಂದ ಮೇಲೆ ಅವ್ರಿಗೆ ಏನು ಸೂಕ್ತ ಕ್ರಮ ಇದೆ, ಅದು ವಿಡ್ರಾಲ್ ಆಫ್ ರೆಕಗ್ನಿಷನ್ ಇರ್ಬೋದು, ಅದು ಏನು ಕ್ರಮ ಆಗಬೇಕಂತೆ ಅದ್ರ ಬಗ್ಗೆ ನಾವು ಕ್ರಮ ತೊಗೊಳ್ತೀವಿ. ಮತ್ತು ಇದ್ರ ಬಗ್ಗೆ ಇವನ್ ICSE ಬೋರ್ಡ್ಗೆ ಕೂಡ ನಾವು ಬರೀತಾ ಇದ್ದೀವಿ, ಇಂಥ ಶಾಲೆಗಳು ಇಂಥ ಸಮಸ್ಯೆ ಆಗ್ತಾಯಿದೆ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಅವ್ರಿಗೆ ಏನು ಕ್ರಮ ತೊಗೊಳ್ಬೇಕಂತ ಇದ್ರ ಬಗ್ಗೆ ಅವರಿಗೆ ನಾವು ಸಲಹೆ ತಗೊಳ್ತೀವಿ. ಮತ್ತು ಈಗ ರಾಜ್ಯಾದ್ಯಂತ ಈ ಪ್ರಕರಣಗಳು ಪ್ರತಿನಿತ್ಯ ಕೂಡ ಏನು ಶಾಲೆಗಳಲ್ಲಿ ಇಂಥ ಪ್ರಕರಣಗಳು ದಿನ ಬರ್ತಾ ಇದೆ. ಸೊ ಅಲ್ಲ, ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಹೋದ ನವೆಂಬರ್ ಡಿಸೆಂಬರ್ನಲ್ಲಿ ಒಂದು ಸರ್ಕ್ಯುಲರ್ ಈಗಾಗಲೇ ನಾವು ಎಲ್ಲ ನಮ್ಮ DDPI BOಸ್ಗಳಿಗೆ ಹೊರಡಿಸಿದ್ದೀವಿ. ಬಟ್ ಬಹುಶಃ ಸರಿಯಾಗಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೋಮ್ ಡಿಪಾರ್ಟ್ಮೆಂಟ್ ಫೀಡ್ಬ್ಯಾಕ್ ತೊಗೊಂಡು ನಾವು ಪ್ರತಿಯೊಂದು ಶಾಲೆಗೆ ನಾವು ಡೀಟೇಲ್ ಗೈಡ್ಲೈನ್ಸ್ ನಾವು ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಮತ್ತು ಇದ್ರ ಮೇಲೆ ಜೊತೆಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಇಂಥ ಪ್ರಕರಣ ಬಂದಾಗ ಮ್ಯಾನೇಜ್ಮೆಂಟು ಅವರು ಕೂಡ ಇದ್ರ ಮೇಲೆ ಜವಾಬ್ದಾರಿ ಬರ್ತದೆ. ಮ್ಯಾನೇಜ್ಮೆಂಟ್ ಅವರು ಇಲ್ಲ ಇದ್ರ ಮೇಲೆ ನಮ್ಮ ಜವಾಬ್ದಾರಿ ಅಲ್ಲ, ಹಾಗೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾಕೆಂದರೆ ನಮ್ಮ ಪಾಲಕರು ಪೋಷಕರು ತಮ್ಮ ಮಗುಗೆ ಆ ಶಾಲೆ ಕಳಿಸುವಾಗ ಅವರು ಸೇಫ್ ಆ್ಯಂಡ್ ಸೌಂಡ್ ಬರೋಕ್ಕೆ ಮತ್ತು ವಿದ್ಯಾಭ್ಯಾಸ ಮಾಡಬೇಕಂತ ಅವರು ಆಶೆ ಇರ್ತದೆ. ಸೊ ಅದು ಧಕ್ಕೆ ಆದರೆ ಮತ್ತು ಅವ್ರ ಜವಾಬ್ದಾರಿ ಆ ಶಾಲೆ ಮ್ಯಾನೇಜ್ಮೆಂಟ್ನಲ್ಲಿ ಮತ್ತು ಪ್ರಿನ್ಸಿಪಲ್ ಆಗಲಿ ಟೀಚರ್ಸ್ ಆಗಲಿ ಅವ್ರ ಮೇಲೆ ಇರ್ತದೆ. ಸೊ ಅದ್ರ ಬಗ್ಗೆ ಅವರು ಜವಾಬ್ದಾರಿ ವಹಿಸ್ಕೊಡ್ಬೇಕಂತ ಅಷ್ಟೇ ನಾವು ಹೇಳ್ತೀವಿ. ಇಂಥ ಪ್ರಸಂಗ ಬಂದಾಗ ನಾವು ಏನು ಕಠಿಣ ಕ್ರಮ ಇದೆ, ಶಾಲಾ ವಿಡ್ರಾವಲ್ ಆಗಬೇಕಂತ ಅದು ಮಾಡಿಸ್ತೀವಿ, ಇಲ್ಲಾಂದರೆ ರೆಕಗ್ನಿಷನ್ ವಿಡ್ರಾ ಮಾಡ್ತೀವಿ. ನೀವು ಶಾಲೆಗಳನ್ನ ಮಾನ್ಯತೆ ಕೊಡಬೇಕಾದ್ರೆ ಈ ಥರ ಏನಾದರೂ ರೂಲ್ಸ್ ಏನಾದರೂ ಆಗ್ತಿರ್ತಾರೆ? ಹೌದೌದು, 100% ನಾವು ಪ್ರತಿಯೊಂದು ಶಾಲೆಗೆ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ಆ ಪರ್ಮಿಷನ್ ಕೊಡುವಾಗ ಒಂದು ಕಂಡೀಷನ್ ಸೇಫ್ಟಿ ಇದು ಕಂಡೀಷನ್ ಇರ್ತದೆ, ಕಡ್ಡಾಯವಾಗಿ ಇರ್ತದೆ. ಸೊ ಆ ಪ್ರಕಾರ ಅವರು ಪ್ರತಿಯೊಂದು ಶಾಲೆಯಲ್ಲಿ ಇಂಥ ಸೇಫ್ಟಿ ಮೆಜರ್ಸ್ ತೊಗೊಳ್ಬೇಕಂತೆ. ಅವ್ರ ಫೈರ್ ಸೇಫ್ಟಿ ಇರ್ಬೋದು, ಇಂಥ ಮಾನಸಿಕ ಮತ್ತು ಲೈಂಗಿಕ ಹಿಂಸೆ ಅದು ಕೊಡಬಾರ್ದು ಅಂತ. ಮತ್ತು ಈವನ್ RT-ನಲ್ಲಿ ಐ ಥಿಂಕ್ 16-17 ಅಡಿಯಲ್ಲಿ ಕೂಡ ಇದೆ, ಅವ್ರ ಮಾನಸಿಕ ಮತ್ತು ಏನು ದೈಹಿಕ ಅವರು ಶಿಕ್ಷೆ ಕೊಡಬಾರ್ದು ಆ ಟೈಪ್ ಇದೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ನಾವು ಯಾರಿಗೆ ವೈಲೇಟ್ ಮಾಡ್ತಂತೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ. ಇದು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಮೊಹಮ್ಮದ್ ಮೊಹಸಿನ್ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಹೇಳಿದಂಥ ಮಾತು. ICSE ಮಂಡಳಿಯ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ಈ ಶಾಲೆಯ ಲೈಸೆನ್ಸನ್ನು ರದ್ದುಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳಿದೆ. ಬಹುಶಃ ಮಗುವಿನ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಮೊದಲ ಸಲ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಹಿಂದೆ ಇಂಥ ಕ್ರಮಗಳನ್ನು ತೆಗೆದುಕೊಂಡಿರುವ ಉದಾಹರಣೆಗಳಿಲ್ಲ. ಈ ರೀತಿಯಾಗಿ ಯಾವ ಶಾಲೆಯ ನಿರ್ಲಕ್ಷ್ಯದಿಂದಾಗಿ ಅಂಥದ್ದೊಂದು ಘಟನೆ ನಡೀತೋ ಆ ಶಾಲೆಯ ಮೇಲೆ ಕ್ರಮ ಕೈಗೊಂಡಾಗ ಶಾಲೆಯ ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಎಚ್ಚರಿಕೆ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ. ಇನ್ನು ನಿನ್ನೆಯ ದಿನ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ 2.5 ವರ್ಷದ ಅತ್ಯಾಚಾರಕ್ಕೀಡಾದ ಮಗುವಿನ ತಾಯಿ ಸುರಿಸಿದ ಕಣ್ಣೀರು ನಿಮಗೆಲ್ಲ ಗೊತ್ತಿರುವಂಥದ್ದು. ನಾನು ಆರಂಭದಲ್ಲೇ ಹೇಳಿದೆ, ಒಬ್ಬ ಪತ್ರಕರ್ತ ತಾನು ಮಾಡುವ ವರದಿಯ ಜೊತೆಗೆ ಇಮೋಷ್ನಲ್ ಆಗಿ ತನ್ನನ್ನು ತಾನು ಸೇರಿಸಿಕೊಳ್ಳಬಾರ್ದು ಅಂತ. ಆದರೆ ಇಂಥದ್ದೊಂದು ದುಃಖಭರಿತ ಸನ್ನಿವೇಶದಲ್ಲಿ ಯಾರ ಕಣ್ಣಲ್ಲೂ ಕೂಡ ನೀರು ನಿಲ್ಲಲಿಲ್ಲ. ಒಂದು ಸಲ ನೆನ್ನೆಯ ಆ ದೃಶ್ಯವನ್ನು ನೀವೇ ನೋಡಿ. ನಮ್ಮ ಮಗು ಬಂದಿರೋ ಕತೆ ಯಾರಿಗೂ ಬೇಡ ಸರ್. ಬಾಸಾಯಕ ಹೆಣ್ಣು ಮಗಳು ಅವಳ ಕಣ್ಣೀರು ಹಾಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದೋಗ್ಬೇಕು. ಎಷ್ಟು ದಿನ ಹಳೋಣ ಸರ್? ನಮ್ಮ ಮೊಟ್ಟೆ ಬರೆದು ನಾವು ಒಂದು ಏಟಕ್ಕೆ ಹೋಗಿದ್ದಕ್ಕೆ ಪೊಲೀಸರೆಲ್ಲ